ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತೆಲಂಗಾಣದಲ್ಲಿ 41 ಮಾವೋವಾದಿಗಳು ಈಗ ಶರಣಾಗಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಮುಖ್ಯವಾಹಿನಿಗೆ ಸೇರ್ಪಡೆಯಾಗಿದ್ದಾರೆ. ಆಂತರಿಕ ಸಮಸ್ಯೆಗಳಿಂದ ಬೇಸತ್ತು ಈಗ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಈಗ ಪೊಲೀಸರು ಸ್ವಾಗತ ಮಾಡಿದ್ರು ಅವರನ್ನು. ಶಸ್ತ್ರಾಸ್ತ್ರಗಳ ಜೊತೆಗೆ 41 ಮಂದಿ ಶರಣಾಗಿದ್ದಾರೆ. ಶರಣಾದ ಮಾವೋವಾದಿಗಳಿಗೆ ಆರ್ಥಿಕ ಸಹಾಯ ಮಾಡ್ತೀವಿ ಅನ್ನುವಂಥ ಭರವಸೆ. ಈಗ ತಲಾ 25,000 ರೂಪಾಯಿ ಹಣವನ್ನು ಘೋಷಣೆ ಮಾಡಿರುವಂಥದ್ದು ಇಲಾಖೆ. ಅಂದರೆ ಒಟ್ಟು 1.46 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಆಗಿದೆ. DGP ಶಿವಧರ್ ರೆಡ್ಡಿ ಇನ್ನು IPS ಆಂತರಿಕ ಸಮಸ್ಯೆಗಳನ್ನು ಉಲ್ಲೇಖಿಸಿ ಮಾವೋವಾದಿಗಳು ಶರಣಾಗಿದ್ದಾರೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಈ ಒಂದು ತೀವ್ರ ಕಾರ್ಯಾಚರಣೆ ಇತ್ತು. ಹಂಗಾಗಿ ಹಲವಾರು ಮಾವೋವಾದಿಗಳು ಈಗ ಹೊಸ ಪ್ರದೇಶಗಳಿಗೆ ಕಳುಹಿಸಲ್ಪಟ್ಟಿದ್ದಕ್ಕೆ ಅತೃಪ್ತಿಯನ್ನು ವ್ಯಕ್ತಪಡಿಸಿ ಈಗ ಶರಣಾಗಿದ್ದಾರೆ. ಇದು ಪಕ್ಷದೊಳಗೆ ಸಂಕಷ್ಟ ಮತ್ತು ಅತೃಪ್ತಿಗೆ ಕಾರಣ ಆಗಿದೆ ಅಂತೇಳಿ ಹೇಳಿದ್ದಾರೆ. ಹಂಗಾಗಿ ಪೊಲೀಸ್ ಕಾರ್ಯಾಚರಣೆ ತೀವ್ರಗೊಂಡಿರುವಂಥ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರು ಸಹ ಶರಣಾಗ್ತಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಹಿಂಸಾಚಾರವನ್ನು ಬಿಟ್ಟು ಮುಖ್ಯವಾಹಿನಿಗೆ ಬರುವಂಥ ಕೆಲಸ, ಆಮೇಲೆ 2-3 ದಿನದ ಹಿಂದೆಯೇ ಎನ್ಕೌಂಟ್ರ್ ಕೂಡ ಆಗತ್ತೆ. ಹಂಗಾಗಿ ಅದೆಲ್ಲ ಭಯವೂ ಕೂಡ ಇರುತ್ತೆ. ಅದನ್ನು ಹೊರತುಪಡಿಸಿ ಇದೆಲ್ಲ ಭಯ ಬೇಡ, ಮುಖ್ಯವಾಹಿನಿಗೆ ಬಂದು ಒಂದು ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ 41 ಜನ ಮಾವೋವಾದಿಗಳು ಈಗ ವಾಪಸ್ ಆಗಿದ್ದಾರೆ. ಅವರಿಗೆ ಆರ್ಥಿಕ ಸಹಾಯ ಕೂಡ ಮಾಡಲಾಗತ್ತೆ. నుంచి అండర్ గ్రౌండ్ లో ఉన్నాడు, యూజీగా ఉన్నాడు. ఆయన బీజాపూర్ జిల్లా ఆయన. రామరాజు డిఎల్ కమిటీకి చెందినటువంటి వాళ్ళు మన ఏరియాకి చెందినప్పటికీ కూడా వీళ్ళు పనిచేసే వాళ్ళంతా కూడా ఛత్తీస్గఢ్ సంబంధించిన వాళ్ళు. సౌత్ సబ్ జోనల్ బ్యూరో దండకారణ్య స్పెషల్ జోనల్ కమిటీకి చెందినటువంటి ప్రకటన 30 కూడా ఉంటుంది. దానికి 2 ఏళ్ల నుంచి అండర్ గ్రౌండ్ లో ఉన్నాడు, యూజీగా ఉన్నాడు. ఆయన బీజాపూర్ జిల్లా ఆయన.